ಹಾಯ್ ಆದ್ಯ, ಹಾಯ್. ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಫಸ್ಟ್ ಆಫ್ ಆಲ್ ನಿಮಗೆ ಅಭಿನಂದನೆಗಳು. ಮೂರನೇ ಸ್ಥಾನ ಥ್ಯಾಂಕ್ ಯು. ಪಡ್ಕೊಂಡಿದ್ದೀರಾ ಕರ್ನಾಟಕ ಮಹಿಳಾ ರಾಜ್ಯ ಚೆಸ್ ಚಾಂಪಿಯನ್ಶಿಪ್ಪಲ್ಲಿ. ಹೇಗೆ ಅನ್ನಿಸ್ತಾ ಇದೆ? ಹೌ ಆರ್ ಯು ಫೀಲಿಂಗ್? ತುಂಬ ಚೆನ್ನಾಗಿ ಅನಿಸ್ತಿದೆ. ಹೌದು, ನಾನು ಚೆನ್ನಾಗಿ ಆಡಿದ್ದೆ ಟೂರ್ನಮೆಂಟಲ್ಲಿ. ಓಕೆ ಓಕೆ. ಸೊ ಹೇಗಿತ್ತು ನಿಮ್ಮದು ಕಾನ್ಫಿಡೆನ್ಸ್ ಲೆವೆಲು ಸ್ಟಾರ್ಟಿಂಗ್ ಟೂರ್ನಮೆಂಟಲ್ಲಿ ಮತ್ತು ಪ್ರತಿಯೊಂದು ರೌಂಡ್ ಆದಮೇಲೆ ಮತ್ತು ಎಟ್ ದ ಎಂಡ್? ಆ್ಯಕ್ಚುಲಿ ಟೂರ್ನಮೆಂಟ್ ಮುಂಚೆ ನಾನು ವರ್ಲ್ಡ್ ಕಪ್ಪಲ್ಲಿ ಸೆಕೆಂಡ್ ಬಂದಿದ್ದೆ, ಫಸ್ಟ್ ರನ್ನರ್ ಅಪ್ ಬಂದಿದ್ದೆ. ಓ ಗ್ರೇಟ್. ಓಕೆ ಅದರಿಂದ ನನ್ನ ಕಾನ್ಫಿಡೆನ್ಸ್ ಹೈ ಇತ್ತು, ನಾನು ಚೆನ್ನಾಗಿ ಆಡ್ತೀನಿ ಅಂತ. ಓಕೆ ಆಮೇಲೆ ಆಮೇಲೆ ಎಂಡಲ್ಲಿ ನನ್ನ ಕಾನ್ಫಿಡೆನ್ಸ್ ಹೈ ಇತ್ತು, ಯಾಕಂದ್ರೆ ಹೋಲ್ ಟೂರ್ನಮೆಂಟ್ ನಾನು ತುಂಬಾ ಚೆನ್ನಾಗಿ ಆಡಿದ್ದೆ. ಲಾಸ್ಟ್ ರೌಂಡ್ ಅನ್ಫಾರ್ಚುನೇಟ್ಲಿ ನಾನು ಗೆಲ್ಲಿಲ್ಲ, ಓಕೆ ಅದರಿಂದ ಥರ್ಡ್ ಬಂದಿದ್ದೆ, ಇಲ್ಲಾಂದ್ರೆ ಫಸ್ಟ್ ಬರ್ತಿದ್ದೆ. ಫಸ್ಟ್ ಬರ್ತಿದ್ರಿ. ಓಕೆ. ಸೊ ನೀವು ಅದು ಲಾಸ್ಟ್ ರೌಂಡಲ್ಲಿ ನೀವು ಅನಲೈಸ್ ಮಾಡಿದ್ರಾ ಎಲ್ಲಿ ಇಂಪ್ರೂವ್ ಆಗ್ಬೋದಾಗಿತ್ತು ಏನು ಅಂತ? ಹೌದು. ಓಕೆ ಓಕೆ. ಸೊ ಹೇಗೆ ನಿಮಗೆ, ಅಂದರೆ ನಿಮ್ಗೆ ಯಾರು ಇನ್ಸ್ಪಿರೇಷನು ಚೆಸ್ಸಲ್ಲಿ? ವಿಶ್ವನಾಥನ್ ಆನಂದ್ ನನ್ನ ಇನ್ಸ್ಪಿರೇಷನ್. ವಿಶ್ವನಾಥನ್ ಆನಂದ್. ಸೊ ಹೌದು. ಆಮೇಲೆ ಮಹಿಳೆಯಲ್ಲಿ ಯಾರಾದರೂ ಸ್ಪೆಸಿಫಿಕಲಿ ಮಹಿಳೆಯರು? ಜೂಡಿತ್ ಪೋಲ್ಗರ್. ಜೂದಿತ್ ಪೋಲ್ಗಾರ್. ಓಕೆ. ಸೊ ವಿಶ್ವನಾಥನ್ ಆನಂದ್ ಆ್ಯಂಡ್ ಜೂದಿತ್ ಪೋಲ್ಗಾರ್. ಓಕೆ. ಸೊ ನೀವು ಚೆಸ್ಸನ್ನು ಹೇಗೆ ನೀವು ಲೈಫಲ್ಲಿ ಅಳವಡಿಸ್ಕೋತೀರಾ? ಚೆಸ್ಸಿಂದ ನಮಗೆ ಪೇಷನ್ಸ್ ಡೆವಲಪ್ ಆಗುತ್ತೆ, ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಬರುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಬರುತ್ತೆ, ಪೇಷನ್ಸ್ ಬರುತ್ತೆ. ಓಕೆ. ಹೌದು, ಸೊ ಇದನ್ನು ಅದನ್ನ ಎಲ್ಲದ್ರಲ್ಲೂ ಯೂಸ್ ಮಾಡ್ಬೋದು. ಓಕೆ, ಲೈಫಲ್ಲೇ ಯೂಸ್ ಮಾಡ್ಬೋದು ಅದನ್ನು. ಸೊ ಹೌದು ಬೇರೆ ಯಾವುದಾದ್ರೂ ನೀವು ಸಿಚುವೇಶನಲ್ಲಿ ಸಿಕ್ಕಾಕೊಂಡಾಗ ನಿಮ್ಮದು ಚೆಸ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸಲ್ಲಿ ಯೂಸ್ ಮಾಡ್ಬೋದು. ಹೌದು. ಓಕೆ ಓಕೆ. ತುಂಬ ಮೆಚ್ಯೂರ್ಡ್ ಆಲೋಚನೆ ಇದು. ಆಮೇಲೆ ನಿಮಗೆ ನೀವು ಸ್ಟಡಿ ಕೂಡ ಮಾಡ್ತಿದ್ರಾ? ಹೌದು. ಓಕೆ. ಸೊ ನಿಮ್ಮ ಸ್ಕೂಲು ಮತ್ತು ನಿಮ್ಮ ಸ್ಟಾಫ್ ಹೇಗೆ ಸಪೋರ್ಟ್ ಮಾಡ್ತಾ ಇದೆ ಚೆಸ್ಗೆ? ನನ್ನ ಸ್ಕೂಲು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಓಕೆ ಅವರು ಚೆಸ್ ಪ್ರಿಪರೇಷನ್ ಮತ್ತೆ ಟೂರ್ನಮೆಂಟ್ ಟೈಮಲ್ಲಿ ರಜಾ ಕೊಡ್ತಾರೆ, ಮತ್ತೆ ನೋಟ್ಸಿಗೆಲ್ಲ ನನ್ನ ಫ್ರೆಂಡ್ಸ್ ಕಳಿಸ್ತಾರೆ, ಮತ್ತೆ ನನ್ನ ಸ್ಕೂಲ್ ಅವರು ಒಂದೊಂದ್ಸತಿ ಕಳಿಸ್ತಾರೆ. ಕಳಿಸ್ತಾರೆ. ಓಕೆ. ಸೊ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಚೆಸ್ ಕರಿಯರ್ಗೆ ಅವರು? ಹೌದು. ಓಕೆ ಓಕೆ ಓಕೆ. ಮತ್ತು ನಿಮಗೆ ನಿಮ್ಮದು ಏಮ್ ಏನಿದೆ ನಿಮ್ಮದು ಮುಂದೆ? ನಾನು GM ಮತ್ತೆ ವರ್ಲ್ಡ್ ಚಾಂಪಿಯನ್ ಆಗ್ಬೇಕಂತ. GM ಮತ್ತು ವರ್ಲ್ಡ್ ಚಾಂಪಿಯನ್. ಓಕೆ ಹೌದು. ಓಕೆ. ಸೊ ನಿಮಗೆ ಶುಭ ಹಾರೈಸ್ತೀನಿ, ಆಗಲಿ ಬೇಗ. ಆಮೇಲೆ ನಿಮಗೆ ಯಾರಾದರೂ ಇವಾಗ ಚೆಸ್ಸಲ್ಲಿ ಸೋತ್ರೆ ಡಿಸಪಾಯಿಂಟ್ ಆಗ್ತಾರೆ, ಅದರಿಂದ ಅವರು ನೆಕ್ಸ್ಟ್ ರೌಂಡ್ಸ್ ಕೂಡ ಸೋಲ್ತಾರೆ. ಸೊ ಕಂಬ್ಯಾಕ್ ಮಾಡೋಕ್ಕೆ ಅವ್ರಿಗೆ ಆ ಮೈಂಡ್ ಸೆಟ್ ಇರಲ್ಲ. ಸೊ ಹಳೆ ಗೇಮನ್ನೇ ಅವರು ಅದೇ ತಲೆಯಲ್ಲಿ ನೋಡ್ತಾ ಇರ್ತಾರೆ, ಯಾಕೆ ಈ ಮೂವ್ ಮಾಡಿದೆ, ಯಾಕೆ ನಾನು ಈ ಮೂವ್ ಮಾಡ್ಬೋದಾಗಿತ್ತು. ಸೊ ನೀವು ನೆಕ್ಸ್ಟ್ ಗೇಮಲ್ಲಿ ಫ್ರೆಶ್ ಮೈಂಡಿಂದ ಆಡೋದು ಅಥವಾ ಅದರ ಓವರ್ಕಮ್ ಮಾಡೋದು ಹೇಗೆ ಅಂತ ಏನಾದರೂ ಟಿಪ್ಸ್ ಕೊಡೋಕ್ಕಾಗುತ್ತಾ? ಹೌದು, ಅಂದ್ರೆ ನಾವು ಅದನ್ನ ಬಿಟ್ಬಿಡ್ಬೇಕು. ಬರೀ ನಾವು ಮಿಸ್ಟೇಕ್ಸ್ ಮಾಡಿದ್ರೆ ಅದನ್ನ ನೆಗೆಟಿವ್ ತಗೋಬಾರ್ದು, ಅಂದ್ರೆ ಪಾಸಿಟಿವ್ ಆಗಿ ತಗೋಬೇಕು. ಅಂದ್ರೆ ನಾನು ಈಗ ಮಿಸ್ಟೇಕ್ ಮಾಡಿದ್ದೀನಿ, ಅದನ್ನ ಕರೆಕ್ಟ್ ಮಾಡಿ ಮುಂದೆ ಇನ್ನೂ ಚೆನ್ನಾಗಿ ಆಡ್ಬೋದಂತ. ಅಟ್ಲೀಸ್ಟ್ ನಾನು ಮಿಸ್ಟೇಕ್ ಮಾಡಿ ಲರ್ನ್ ಮಾಡ್ತಿದ್ದೀನಿ ಅಂತ. ಓಕೆ ಓಕೆ ಓಕೆ. ಸೊ ನಿಮ್ಮದು ಇದರಲ್ಲಿ ಅನಾಲಿಸಿಸ್, ನಿಮ್ದು ಇಂಟ್ರೆಸ್ಟಿಂಗ್ ಗೇಮ್ಸ್ ಯಾವುದಾದ್ರೂ ಇದ್ದರೆ ನೀವು ಅನಲೈಸ್ ಮಾಡ್ಬೋದಾ ನಮ್ಮ ಜೊತೆ ಚೆಸ್ ಬೇಸ್ ಇಂಡಿಯಾದಲ್ಲಿ? ಹೌದು. ಓಕೆ, ಖಂಡಿತ ಮಾಡೋಣ ಮುಂದೆ ಯಾವಾಗಾದರೂ. ಓಕೆ ಓಕೆ. ತುಂಬ ಧನ್ಯವಾದಗಳು. ಆಲ್ ದ ಬೆಸ್ಟ್ ನಿಮಗೆ ನ್ಯಾಷನಲ್ಸಲ್ಲಿ ಮತ್ತು ಮುಂದೆ ನೆಕ್ಸ್ಟ್ ನೀವು ಆಡೋ ಎಲ್ಲ ಟೂರ್ನಮೆಂಟ್ಸ್ಗಳಲ್ಲೂ. ಮತ್ತು ಗೆಲ್ಲಿ ನೀವು, ಹಾಗೆ ಇಂಟರ್ವ್ಯೂ ಕೊಡ್ತಾ ಇರಿ ಚೆಸ್ ಬೇಸ್ ಇಂಡಿಯಾಗೆ. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು.